ಇನ್ನು ಬೇಳೂರು ಗೋಪಾಲಕೃಷ್ಣ ಎಚ್ಡಿಕೆ ಮಧ್ಯೆ ವಾಗ್ಯುದ್ಧ ರಾಜೀನಾಮೆ ಕೇಳ್ತಿರುವಂತ ಎಚ್ಡಿಕೆಗೆ ನಾಚಿಕೆ ಆಗಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಬೆಂಕಿ ಉಗುಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಮತ್ತು ಎಚ್ಡಿ ಕುಮಾರಸ್ವಾಮಿ ನಡುವೆ ವಾಕ್ಸಮರ. ರಾಜೀನಾಮೆ ಕೇಳ್ತಿರುವಂತ ಎಚ್ಡಿಕೆಗೆ ನಾಚಿಕೆ ಆಗಬೇಕು. ಇವರು ರಾಜ್ಕುಮಾರ್ ಸಾವಿನ ವೇಳೆ ದೊಡ್ಡ ಗಲಾಟೆ ಆಗಿತ್ತು. ಇದರ ಬಗ್ಗೆ 4 ಮಂದಿ ಗುಂಡೇಟು ಹೊಡೆದು ಸಾಯಿಸಿದ್ರು. ಅಂದು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ? ಇದನ್ನ ಪ್ರಶ್ನೆ ಮಾಡಿದ್ದಾರೆ. 4 ಮಂದಿಗೆ ಗುಂಡೇಟು ಹೊಡೆದು ಸಾಯಿಸಿದ್ರಲ್ಲ, ಅವತ್ತು ನೀವು ರಾಜೀನಾಮೆ ಕೊಟ್ರ? ಈಗ ಯಾಕೆ ರಾಜೀನಾಮೆ ಕೇಳ್ತಾ ಇದ್ದೀರಿ ಅಂತ ಬೇಳೂರು ಗೋಪಾಲಕೃಷ್ಣ ಆರೋಪಕ್ಕೆ ಎಚ್ಡಿಕೆ ಕೂಡ ಈಗ ಕಿಡಿಕಾರಿದ್ದಾರೆ. ಅದಕ್ಕೂ ಇದಕ್ಕೆ ಹೋಲಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾವ ನಾಚಿಕೆ ಆಗಬೇಕು ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗಬೇಕು. ಅವರಿಗೆ ತನ್ನ ಕಾಲದಲ್ಲೇ ರಾಜ್ಕುಮಾರ್ ಗಲಾಟೆ ಸಂದರ್ಭದಲ್ಲಿ, ರಾಜ್ಕುಮಾರ್ ನಿಧಾನ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ, ಎಲ್ಲಿ ಕಂಠೀರವ ಸ್ಟುಡಿಯೋ ಹತ್ರ 4 ಜನರು ಗುಂಡೇಟು ಹೊಡೆದು ಸಾಯಿಸಿದ್ರು. ಆವಾಗ ಇವ್ರು ರಾಜೀನಾಮೆ ಕೊಟ್ರಾ? ಏನು ಬೇಕಾದ್ರೂ ಮಾತಾಡ್ತಾರೆ ರೀ. ವಿರೋಧ ಪಕ್ಷ ಇದ್ಬೇಕಾರೆ ಇವ್ರಿಗೆ ಚಟ, ಇವರಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಈ ಮಾತಾಡೋರು ಇದ್ದಾರಲ್ಲ, ಅವತ್ತು ನೀನು ರಾಜೀನಾಮೆ ಕೊಟ್ಟಿದ್ರೆ ಕುಮಾರಸ್ವಾಮಿ ಅವರು, ಅವತ್ತು ನಾ 7-8 ಜನ ತೆಗೆದ್ರೆ ಅಲ್ಲ, ಇವತ್ತು ನಾವು ಬೇಕಾದ್ರೆ ರಾಜೀನಾಮೆ ಕೊಡಿಸ್ಬೋದಿತ್ತು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಸ್ಕರ ಏನು ಬೇಕಾದ್ರೂ ಮಾತಾಡೋದಿದೆಯಲ್ಲ, ಇದನ್ನು ನಾನು ಖಂಡನೆ ಮಾಡ್ತೀನಿ ಈ ಸಂದರ್ಭದಲ್ಲಿ. ಯಾರು ಜವಾಬ್ದಾರಿ ತಗೋ? ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಂತೆ. ರಾಜ್ಕುಮಾರ್ ಸತ್ತಾಗ ಅದರ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವರು ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ ಇಬ್ಬರು ಸತ್ತಿದ್ದು ನಿಜ. ನಾನು ಅದನ್ನು ಓಪನಾಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ನಾನು ಅವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ. ನಮ್ಮ ರಾಜ್ಯದಲ್ಲಿ ಅಂಥ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ ನಿಧನರಾದಂಥದ್ದು ಅದೇ ಮೊದಲನೇ ಘಟನೆ. ಅವತ್ತು ಪ್ರಿಕಾಷನರಿ ಮೆಜರ್ ತಗೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗಿತ್ತು, ನಮ್ಮ ತೀರ್ಮಾನಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯಿಂದ ಬುಲೆಟಿನ್ ಹೊಡೆಸ್ಬಿಟ್ರು. ರಾಜ್ಕುಮಾರ್ ಅವರ ನಿಧನದ ಬಗ್ಗೆ ಯಾವುದೇ ರೀತಿಯ ನಾವು ಸೆಕ್ಯೂರಿಟಿ ಮೆಜರ್ ತಗೊಳ್ಳೋದಕ್ಕಿಂತ ಮುಂಚೆ ಅವರು ಅಪರಾಧ ಮಾಡಿದ್ದು ಆ್ಯಕ್ಚುಲಿ, ಅದನ್ನು ಮೊದಲೇ ಹೇಳಿ. ಆದರೂ ನಾವು ಯಾರ ಮೇಲೂ ದೋಷ ಕೊಡಲಿಕ್ಕೆ ಹೋಗಲಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಇದಕ್ಕೂ ಹೋಲಿಕೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗುತ್ತೆ.